ದೇವರು ಕರುಣಾಮಯಿ. ನಾನು ಲೂಕ 1:50 ಘೋಷಿಸುತ್ತೇನೆ. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯೆಯು ತಲತಲಾಂತರವರೆಗೂ ಇರುವುದು. ದೇವರ ಜೀವ ನನ್ನಲ್ಲಿದೆ, ಆದ್ದರಿಂದ ಎಲ್ಲ ಭಯ ಹೋಗಿದೆ. ನನ್ನ ಯಶಸ್ಸು, ಆರೋಗ್ಯ, ಸಮೃದ್ಧಿ ಮತ್ತು ದೀರ್ಘಾಯುಷ್ಯ ಯೇಸುವಿನ ಹೆಸರಿನಲ್ಲಿ ಖಚಿತವಾಗಿದೆ. ದೇವರ ಮುದ್ರೆಯು ನನ್ನ ಮೇಲಿದೆ, ಏಕೆಂದರೆ ನಾನು ಆತನ ಸಿದ್ಧಪಡಿಸಿದ ಉತ್ಪನ್ನ. ದೇವರ ಕರುಣೆಯು ನಾನು ದಾಟಲು ಮತ್ತು ಪ್ರತಿಯೊಂದು ಮಿತಿಯನ್ನು ಭೇದಿಸಲು ಸಹಾಯ ಮಾಡುತ್ತಿದೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ಆತನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ಆತನನ್ನು ಸ್ವಾಗತಿಸೋಣ ಪ್ರಿಯರೇ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಓ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. Praise the Lord. ಕರ್ತನಿಗೆ ಸ್ತೋತ್ರ. Jesus Christ is our Lord and Savior of our lives. ಯೇಸು ಕ್ರಿಸ್ತನು ನಮ್ಮ ಜೀವಿತದ ಕರ್ತನು ರಕ್ಷಕನಾಗಿದ್ದಾನೆ. He is the author and perfecter of our faith. ಮತ್ತು ಆತನೇ ನಮ್ಮ ಜೀವಿತದಲ್ಲಿ ನಮ್ಮ ವಿಶ್ವಾಸವನ್ನು ಪ್ರಾರಂಭಿಸುವಾತನು ಮತ್ತು ಅದನ್ನು ಮುಗಿಸುವಾತನು. When you hold on to Jesus, your life will change. ಮತ್ತು ನೀವು ಯೇಸು ಕ್ರಿಸ್ತನನ್ನು ಹಿಡಿದುಕೊಳ್ಳುವಾಗ ನಿಮ್ಮ ಜೀವನವು ಬದಲಾಗುತ್ತದೆ. He is a God who wants to bless us because he is a God who is an almighty God. He left heaven and he came down to this earth as a man. ಮತ್ತು ಆತನು ನಾವು ಆಶೀರ್ವಾದ ಹೊಂದಬೇಕೆಂದು ಬಯಸುತ್ತಾನೆ ಮತ್ತು ಅದಕ್ಕಾಗಿ ಆತನು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದನು. I believe that God is speaking to you through this television program. Get ready, today is your day which God is going to do mighty things in your life. ಮತ್ತು ನಾನು ವಿಶ್ವಾಸಿಸುತ್ತೇನೆ ಈ ದೂರದರ್ಶನ ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ನಿಮ್ಮ ಜೊತೆ ಮಾತನಾಡುತ್ತಾ ಇದ್ದಾನೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಲಿದ್ದಾನೆ. He is a God who wants to bless the work of your hands and he wants to establish you in the land which God has given it to you. ಮತ್ತು ಆತನು ನೀವು ನಿಮ್ಮ ಕೈಯಲ್ಲಿ ಮಾಡುವಂತ ಪ್ರತಿಯೊಂದು ಕೆಲಸವನ್ನು ಸಫಲತೆ ಹೊಂದುವ ಹಾಗೆ ಮಾಡುತ್ತಾನೆ ಮತ್ತು ಆತನು ನಿಮಗೆ ನೀಡಿರುವ ನೆಲದ ಮೇಲೆ ನೀವು ಆಶೀರ್ವಾದ ಹೊಂದುವ ರೀತಿ ಮಾಡುತ್ತಾನೆ. He doesn't want you to be in poverty. He doesn't want you to go through failures. He doesn't want you to go through sickness. But he is a God. He wants you to give victory through his word because God's word is alive and active in our lives. ಮತ್ತು ಆತನು ಎಂದಿಗೂ ಸಹ ನೀವು ನಿಮ್ಮ ಜೀವಿತದಲ್ಲಿ ಸೋಲುಗಳ ಮಧ್ಯದಲ್ಲಿ ಮತ್ತು ರೋಗಗಳ ಮಧ್ಯದಲ್ಲಿ ಮತ್ತು ಬಡತನ ಮಧ್ಯದಲ್ಲಿ ನಡೆದು ಹೋಗಬೇಕೆಂದು ಬಯಸುವುದಿಲ್ಲ. ಆದರೆ ಆತನ ಸತ್ಯವೇದವು ಅದು ಎಂದಿಗೂ ಸಹ ಕಾರ್ಯವನ್ನು ಮಾಡುತ್ತಲೇ ಇದೆ ಮತ್ತು ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. He wants to stand and fight for you through the promised word because it is God who is going to fight every battle and you need to be still. That's what the word of God says in Exodus chapter 14 verses 14. ಮತ್ತು ನಾವು ನೋಡಬಹುದಾಗಿದೆ ವಿಮೋಚನ ಕಾಂಡ 14
4 ಪ್ರಕಾರವಾಗಿ ದೇವರು ಹೇಳುತ್ತಾನೆ, ಆತನು ನೀಡಿರುವ ವಾಕ್ಯಗಳ ಮುಖಾಂತರವಾಗಿ, ವಾಗ್ದಾನಗಳ ಮುಖಾಂತರವಾಗಿ ಆತನು ನಿಮಗಾಗಿ ಯುದ್ಧವನ್ನು ಮಾಡುತ್ತಾನೆ ಮತ್ತು ನೀವು ಆತನ ಮೇಲೆ ಸ್ವಾವಲಂಬಿತವಾಗಿರಬೇಕು ಮತ್ತು ನೀವು ಆತನ ಮೇಲೆ ವಿಶ್ವಾಸಿಸಬೇಕು ಎಂದು. You don't have to fight those battles what you are going through in your life, but when you put it forth into the Lord's hand, the Lord will fight your battles and you will victory, because the Bible says every battle what you go through, the battle belongs to God and victory is going to come to you in your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಯುದ್ಧಗಳನ್ನು ನಡೆಸುತ್ತಾ ಇದ್ದರೆ ದೇವರು ಬಯಸುತ್ತಾನೆ ನೀವು ಆ ಯುದ್ಧಗಳನ್ನು ಮಾಡಬಾರದು, ಆದರೆ ನೀವು ದೇವರ ಕೈಗೆ ಅದನ್ನು ಒಪ್ಪಿಸಬೇಕು ಮತ್ತು ನೀವು ದೇವರ ವಾಗ್ದಾನಗಳ ಮೇಲೆ ಸ್ವಾವಲಂಬಿತವಾಗಿರಬೇಕು. ಆ ಒಂದು ಸಮಯದಲ್ಲಿ ಆತನು ನಿಮಗಾಗಿ ಯುದ್ಧಗಳನ್ನು ಮಾಡುತ್ತಾನೆ ಮತ್ತು ನಿಮಗೆ ಬೇಕಾದ ಜಯವನ್ನು ಆತನು ನೀಡುತ್ತಾನೆ. The battle what you go through in your life, it is not your battle, but it is God's battle. God will fight for you. ಮತ್ತು ನೀವು ನಿಮ್ಮ ಜೀವನದಲ್ಲಿ ನಡೆಸುತ್ತಾ ಇರುವಂತಹ ಪ್ರತಿಯೊಂದು ಯುದ್ಧವೂ ಸಹ ಅದು ನಿಮ್ಮದಲ್ಲ, ಆದರೆ ಅದು ಕರ್ತನದು. ಹಾಗಾಗಿ ಆತನೇ ನಿಮಗಾಗಿ ಯುದ್ಧಗಳನ್ನು ಮಾಡುತ್ತಾನೆ. He is a God who is almighty and he wants us to be blessed, fruitful and to increase in every walk of our lives. ಆತನು ಸರ್ವಶಕ್ತನಾಗಿರುವ ದೇವರಾಗಿದ್ದಾನೆ ಮತ್ತು ನಾವು ನಮ್ಮ ಜೀವಿತದ ಪ್ರತಿಯೊಂದು ಅಂಶದಲ್ಲಿಯೂ ಸಹ ಆಶೀರ್ವಾದವನ್ನು ಹೊಂದಬೇಕು, ಫಲಭರಿತವಾಗಿ ಇರಬೇಕು ಮತ್ತು ಹೆಚ್ಚುವರಿಯಬೇಕು ಎಂದು ಆತನು ಬಯಸುತ್ತಾನೆ. Deuteronomy 28:13 says he wants you to be head, never a tail. He wants you to be top, never at the bottom. ಧರ್ಮೋಪದೇಶ ಕಾಂಡ 28:13 ಈ ರೀತಿಯಾಗಿ ಹೇಳುತ್ತದೆ, ನಾವು ಯಾವಾಗಲೂ ತಲೆಯಾಗಿ ಇರಬೇಕು, ನಾವು ಎಂದಿಗೂ ಸಹ ಬಾಲವಾಗಿ ಇರಬಾರದು ಎಂದು ದೇವರು ಬಯಸುತ್ತಾರೆ. When you go through battles in your life, when you go through failures in your life, you lose your hope. But I want to tell you, when you hope in God, when you trust in God, He is a God who will change every situation and circumstances. I am telling you, the battle what you fight, it will not be your battle, because God is going to fight for you and He will take it into His hands. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯುದ್ಧಗಳನ್ನು ಮಾಡುವಾಗ ನೀವು ವಿಶ್ವಾಸವನ್ನು ಕಳೆದುಕೊಳ್ಳಬಹುದು, ಆದರೆ ನೀವು ಆ ಸಮಯದಲ್ಲಿ ನಿಮ್ಮ ವಿಶ್ವಾಸವನ್ನು ದೇವರ ಮೇಲೆ ಹಾಕುವಾಗ ಮತ್ತು ನಿಮ್ಮ ಒಂದು ನಂಬಿಕೆಯನ್ನು ಆತನ ಮೇಲೆ ಇಡುವಾಗ ಆತನೇ ನಿಮ್ಮ ಎಲ್ಲ ಯುದ್ಧವನ್ನು ನಿಮಗಾಗಿ ಮಾಡುತ್ತಾನೆ ಮತ್ತು ನಿಮಗೆ ಬೇಕಾದ ಒಂದು ಜಯವನ್ನು ಆತನು ನೀಡುತ್ತಾನೆ. Today you might be crying, there is no blessings in my life, there is no blessings in my family, and we have not seen blessings and God is not able to answer. I want to tell you, God wants you to inherit every blessings what He has promised through His word. ಮತ್ತು ಇವತ್ತು ಸಹ ನೀವು ಅಳುತ್ತಾ ಇರಬಹುದು, ನನ್ನ ಜೀವಿತದಲ್ಲಿ ನಾನು ಆಶೀರ್ವಾದಗಳನ್ನು ನೋಡಿಲ್ಲ ಮತ್ತು ನಾನು ದೇವರ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರುವುದನ್ನು ನೋಡಿಲ್ಲ ಎಂದು. ಆದರೆ ದೇವರು ಏನು ಬಯಸುತ್ತಾನೆ ಎಂದರೆ ಆತನ ಸತ್ಯವೇದದ ಮುಖಾಂತರವಾಗಿ ಆತನು ನೀಡಿರುವಂತಹ ಪ್ರತಿಯೊಂದು ವಾಗ್ದಾನವನ್ನು ನೀವು ಹೊಂದಿಕೊಳ್ಳಬೇಕೆಂದು ಬಯಸುತ್ತಾನೆ. He wants you to be fruitful, He wants you to be blessed, and He wants you to increase in every areas of your life. ಮತ್ತು ಆತನು ಬಯಸುತ್ತಾನೆ ನೀವು ನಿಮ್ಮ ಜೀವಿತದ ಪ್ರತಿಯೊಂದು ಅಂಶದಲ್ಲಿಯೂ ಸಹ ಆಶೀರ್ವಾದವನ್ನು ಹೊಂದಿ ಸಫಲತೆಯನ್ನು ಹೊಂದಿ ಫಲಭರಿತವಾಗಿ ಇದ್ದು ನೀವು ಹೆಚ್ಚುವರಿಯಬೇಕು ಎಂದು. He wants you to rule over every situation, all the creation what God has given to you. He doesn't want you to be a tail, but He wants you to be a head. He doesn't want you to be bottom, but He wants you to be top in your life. ಮತ್ತು ಆತನು ಏನು ಬಯಸುತ್ತಾನೆ ಎಂದರೆ ಆತನು ಸೃಷ್ಟಿ ಮಾಡಿರುವಂತಹ ಪ್ರತಿಯೊಂದು ಕಾರ್ಯಗಳ ಮೇಲೆಯೂ ಸಹ ನೀವು ದೊರೆತನವನ್ನು ಮಾಡಬೇಕು, ನೀವು ಆಳ್ವಿಕೆಯನ್ನು ಮಾಡಬೇಕು, ಪ್ರತಿಯೊಂದು ರೀತಿಯಲ್ಲಿಯೂ ಸಹ ನೀವು ತಲೆಯಾಗಿ ಇರಬೇಕು, ಎಂದಿಗೂ ಸಹ ನೀವು ಬಾಲವಾಗಬಾರದೆಂದು ಬಯಸುತ್ತಾನೆ. We were meditating upon the word of God, that how blessings will come in our life, and we saw the blessings will come when we walk with God in that holiness which God wants us to walk. He will be able to bless us in every walk of our lives. ಮತ್ತು ನಾವು ಧ್ಯಾನಿಸುತ್ತಾ ಇದ್ದೆವು ಯಾವ ರೀತಿಯಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. ಮತ್ತು ನಾವು ನೋಡಿದೆವು, ನಾವು ನಮ್ಮ ದೇವರು ಪರಿಶುದ್ಧನಾಗಿ ಇರುವ ರೀತಿಯಲ್ಲಿಯೇ ನಾವು ಸಹ ಪರಿಶುದ್ಧರಾಗಿ ಇದ್ದು ಆ ಪರಿಶುದ್ಧತೆಯಲ್ಲಿ ನಡೆಯುವಾಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ. Second thing we saw about when God was there with us, when God was with Joseph, he was prospered and he was successful. ಮತ್ತು ಎರಡನೇದಾಗಿ ನಾವು ನೋಡಿದೆವು, ಯೋಸೇಫನ ಸಂಗಡ ಯೆಹೋವನು ಇದ್ದ ಕಾರಣದಿಂದಾಗಿ ಆತನು ಮಾಡಿದಂತ ಪ್ರತಿಯೊಂದು ಕೆಲಸದಲ್ಲಿಯೂ ಆತನು ಸಫಲತೆಯನ್ನು ಹೊಂದಿದನು. God's presence, when He is there with us,
I'm telling you, you will see victory upon victory, and His presence will bring favor of God in your life. ಮತ್ತು ದೇವರ ಪ್ರಸನ್ನತೆಯು ನಮ್ಮ ಜೀವಿತದಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ನಾವು ಜಯದ ಮೇಲೆ ಜಯವನ್ನು ನೋಡಬಹುದು. ಅದು ಮಾತ್ರವಲ್ಲದೆ ಆತನ ಪ್ರಸನ್ನತೆಯು ನಮ್ಮ ಜೀವಿತದಲ್ಲಿ ಇರುವಾಗ ಆತನ ದಯೆಯನ್ನು ಸಹ ನಾವು ಅನುಭವಿಸಬಹುದು. When you commit everything into the Lord's hand, God will give us success. God will make us prosperous and blessed in every areas of our lives. ನಾವು ಮಾಡುವಂತ ಪ್ರತಿಯೊಂದು ಕೆಲಸವನ್ನು ಸಹ ನಾವು ದೇವರ ಕೈಗಳಿಗೆ ಒಪ್ಪಿಸುವಾಗ ನಾವು ನೋಡಬಹುದು ದೇವರೇ ಅದನ್ನು ನಡೆಸುತ್ತಾನೆ ಮತ್ತು ಎಲ್ಲದರಲ್ಲಿಯೂ ಸಹ ನಾವು ಆಶೀರ್ವಾದ ಯಶಸ್ಸನ್ನು ಕಾಣಬಹುದು. So when you have Jesus in your life, you will be able to overcome every situation, and you will see you will be prosperous and you will be successful in your life. ಮತ್ತು ನಾವು ನೋಡಬಹುದು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಇರುವಾಗ ನಮ್ಮ ಜೀವಿತದಲ್ಲಿ ಇರುವಂತ ಎಲ್ಲ ಸನ್ನಿವೇಶಗಳು ಬದಲಾಗುತ್ತದೆ ಮತ್ತು ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರುವ ಆಶೀರ್ವಾದಗಳು ನಮಗೆ ಬೇಕಾಗಿರುವ ಅಭಿವೃದ್ಧಿಯು ಬರುತ್ತದೆ. He is a God who wants to bless us abundantly in every walk of our life. ಮತ್ತು ಆತನು ನಮ್ಮ ಜೀವಿತದ ಪ್ರತಿಯೊಂದು ಅಂಶದಲ್ಲಿಯೂ ಸಹ ಆತನು ಅಭಿವೃದ್ಧಿಯನ್ನು ನಾವು ಹೊಂದಬೇಕು, ಆಶೀರ್ವಾದಗಳನ್ನು ಹೊಂದಬೇಕು ಎಂದು ಎದುರು ನೋಡುತ್ತಾನೆ. He is a God who will change every circumstances for us in our lives. ಮತ್ತು ಆತನು ನಮ್ಮ ಜೀವಿತದ ಪ್ರತಿಯೊಂದು ಸನ್ನಿವೇಶಗಳನ್ನು ಬದಲಾಯಿಸುವಂತ ದೇವರಾಗಿದ್ದಾನೆ. When His presence is there, you might be going through trials and temptations in your life, but His presence will change every circumstances in your lives. ಮತ್ತು ಆತನ ಪ್ರಸನ್ನತೆಯು ನಿಮ್ಮ ಜೀವಿತದಲ್ಲಿ ಇರುವಾಗ ನೀವು ಕಷ್ಟಗಳ ಮಧ್ಯದಲ್ಲಿ ನಡೆದು ಹೋಗುತ್ತಾ ಇರಬಹುದು, ಆದರೆ ಆತನ ಪ್ರಸನ್ನತೆಯ ಶಕ್ತಿಯು ಅದೆಲ್ಲವನ್ನು ಬದಲಾಯಿಸುತ್ತದೆ. When God's presence is there, don't think that oh God will remove everything. God will definitely remove, but over a period of time you might be able to go through certain situation, but God is a God who will fight exactly at the right time, and He will give you success and He will prosper you in your life. ಮತ್ತು ಆತನ ಪ್ರಸನ್ನತೆಯು ನಿಮ್ಮ ಜೀವಿತದಲ್ಲಿ ಇರುವಾಗ ನಿಮ್ಮ ಒಂದು ಜೀವಿತದಲ್ಲಿ ಕೆಲವು ಸನ್ನಿವೇಶಗಳು ಇನ್ನೂ ಸಹ ಇರಬಹುದು, ಆದರೆ ಸರಿಯಾದ ಸಮಯದಲ್ಲಿ ಆತನು ಆ ಜಯವನ್ನು ನೀಡುತ್ತಾನೆ, ಯುದ್ಧಗಳನ್ನು ಮಾಡುತ್ತಾನೆ ಮತ್ತು ಅದೆಲ್ಲವನ್ನು ತೆಗೆದುಹಾಕುತ್ತಾನೆ. Many people go through trials and temptation, problems after problems. They will be telling, I'm going to church, brother, I'm giving my tithes, I'm praying to God, but still God is not answering my prayer. I don't know whether God is being able to listen to my prayer. ಮತ್ತು ಎಷ್ಟೋ ಜನರು ನನ್ನ ಬಳಿ ಬಂದು ಈ ರೀತಿಯಾಗಿ ಹೇಳುತ್ತಾರೆ, ಸಹೋದರನೇ, ನನ್ನ ಜೀವಿತದಲ್ಲಿ ನನಗೆ ಅನೇಕ ಸಮಸ್ಯೆಗಳು ಇದೆ, ನಾನು ಭಾನುವಾರ ದೇವಾಲಯಕ್ಕೆ ಹೋಗುತ್ತೇನೆ, ದಶಾಂಶಗಳನ್ನು ನೀಡುತ್ತೇನೆ, ಆದರೂ ಸಹ ನನ್ನ ಜೀವಿತದಲ್ಲಿ ಯಾವುದು ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ, ಹಾಗಾಗಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನಾ ಎಂದು ನನಗೆ ತಿಳಿಯುತ್ತಾ ಇಲ್ಲ ಎಂದು ಹೇಳುತ್ತಾರೆ. Today you might be going through such kind of situation. You might be saying, my prayers have been not answered by God, but God will come at that appointed time. Even though it is situation, you might be saying that everything is over, but at the right time God will come and He will deliver you and He will give you blessing, and you will see success in your life. ಇವತ್ತಿಗೂ ಸಹ ನಿಮ್ಮ ಜೀವಿತದಲ್ಲಿ ನೀವು ಅನೇಕ ಸನ್ನಿವೇಶಗಳ ಮಧ್ಯದಲ್ಲಿ ನಡೆಯುತ್ತಾ ಇರಬಹುದು ಮತ್ತು ನೀವು ಹೇಳುತ್ತಾ ಇರಬಹುದು ಏನು ಸಹ ಬದಲಾಗುತ್ತಾ ಇಲ್ಲ ಎಂದು, ಆದರೆ ದೇವರು ಸರಿಯಾದ ಸಮಯದಲ್ಲಿ ಆತನು ಬರುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳನ್ನು ಆತನು ತೆಗೆದು ಹಾಕುತ್ತಾನೆ. We saw that God was there with Joseph and he was blessed. ಮತ್ತು ನಾವು ನೋಡಿದೆವು ಯೋಸೇಫನ ಸಂಗಡ ದೇವರು ಇದ್ದ ಕಾರಣದಿಂದಾಗಿ ಆತನು ಸಫಲತೆಯನ್ನು ಹೊಂದಿದನು. But when you read about Joseph, what all the trials and problems, and the temptation he went through, it was such painful for us to understand why God delayed to come to bless Joseph in his time. ಆದರೆ ನಾವು ಯೋಸೇಫನ ಜೀವನವನ್ನು ಧ್ಯಾನಿಸುವಾಗ ಆತನ ಜೀವನದಲ್ಲಿ ನಾವು ನೋಡಬಹುದಾಗಿದೆ, ಎಷ್ಟೋ ಸಮಸ್ಯೆಗಳ ಮಧ್ಯದಲ್ಲಿ, ಎಷ್ಟೋ ಕಷ್ಟಕರವಾದ ಸೋಲುಗಳ ಮಧ್ಯದಲ್ಲಿ ಆತನು ನಡೆದನು ಮತ್ತು ನಾವು ಯೋಚಿಸಬಹುದು ಯಾಕೆ ದೇವರು ಆತನ ಜೀವನದಲ್ಲಿ ತಡವಾದ ರೀತಿಯಲ್ಲಿ ಆಶೀರ್ವಾದವನ್ನು ತಂದನು ಎಂದು. Joseph went through rejections. ಮತ್ತು ಯೋಸೇಫನು ಎಲ್ಲಾ ರೀತಿಯಲ್ಲೂ ಎಲ್ಲರೂ ಆತನನ್ನು ತಳ್ಳಿ ಹಾಕಿದರು. From his own brothers who hated him. ಮತ್ತು ಆತನ ಸ್ವಂತ ಸಹೋದರರೇ ಆತನನ್ನು ದ್ವೇಷಿಸಿದರು. He went through temptations in his life. ಮತ್ತು ಆತನ ಒಂದು ಜೀವಿತದಲ್ಲಿ ಆತನು ಕಷ್ಟಗಳ ಮಧ್ಯದಲ್ಲಿ ನಡೆದನು. Through Potiphar's wife, and he was tempted in his life. ಮತ್ತು ಪೋತಿಫರನ ಹೆಂಡತಿಯ ಮುಖಾಂತರವಾಗಿ ಆತನಿಗೆ ಕಷ್ಟಗಳು ಬಂದಿತ್ತು. And he went through false accusations in his life. ಮತ್ತು ಆತನ ಮೇಲೆ ಸುಳ್ಳಾದ ಅಪವಾದಗಳನ್ನು ಅವರು
ಹಾಕಿದರು. And he went through imprisonment and he was there in the prison. ಮತ್ತು ಆತನು ಖೈದಿಯಾಗಿಯೂ ಸಹ ಇದ್ದನು. But the Bible says the Lord with Joseph and he showed him kindness in every walk of his life. ಆದರೆ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ಅದು ಈ ರೀತಿಯಾಗಿ ಹೇಳುತ್ತದೆ, ಆತನು ಹಾದು ಹೋದಂತ ಪ್ರತಿಯೊಂದು ಹಾದಿಗಳಲ್ಲಿಯೂ ದೇವರು ಆತನ ಸಂಗಡವೇ ಇದ್ದನು ಮತ್ತು ದೇವರ ದಯೆಯು ಆತನಿಗೆ ಇತ್ತು ಎಂದು. Imagine if you and I were in that Joseph's position, all these things, whatever he went through, rejection, temptation, false accusations and imprisonment, we would have rejected God and we would have said there is no God. But Joseph never did that, but he trusted God and he believed that God was there with him, and he believed one day God is going to release him and he will be the king of that land of Egypt. ಮತ್ತು ನೀವು ಸಹ ಯೋಚಿಸಿ ನೋಡಿರಿ, ನಾವು ಯೋಸೇಫನ ರೀತಿಯಲ್ಲಿ ಇದ್ದರೆ, ಆತನು ಹಾದು ಹೋದಂತ ಹಾದಿಗಳಲ್ಲಿ ನಾವು ಸಹ ನಡೆದಿದ್ದರೆ, ನಾವು ಯಾವತ್ತೂ ಸಹ ನಾವು ದೇವರನ್ನು ನಾವು ಬೇಡ ಎಂದು ಹೇಳಬಹುದಾಗಿತ್ತು. ಆದರೆ ನಾವು ಯೋಸೇಫನ ಜೀವಿತದಲ್ಲಿ ನೋಡುತ್ತೇವೆ, ಆತನು ಎಷ್ಟೇ ಕಷ್ಟಗಳ ಮಧ್ಯದಲ್ಲಿ ನಡೆದರೂ ಸಹ ಎಂದಿಗೂ ಆತನು ದೇವರನ್ನು ಬಿಟ್ಟುಕೊಡಲೇ ಇಲ್ಲ. ಆದರೆ ಯಾವಾಗಲೂ ಅವನು ಆತನ ಒಂದು ವಿಶ್ವಾಸವನ್ನು, ನಂಬಿಕೆಯನ್ನು ದೇವರ ಮೇಲೆ ಹಾಕಿದನು ಮತ್ತು ಯಾವಾಗಲೂ ಎದುರು ನೋಡುತ್ತಲೇ ಇದ್ದನು. ಒಂದು ದಿನ ದೇವರು ಆತನನ್ನು ಬಿಡುಗಡೆ ಪಡಿಸುತ್ತಾನೆ ಮತ್ತು ಆತನನ್ನು ರಾಜನಾಗಿಸುತ್ತಾನೆ ಎಂದು. God was with Joseph and he knew that his presence one day will bring favor to him and it will change every circumstances, because he had faith in God and he was able to see the blessings of God and prosperity in his life. ಮತ್ತು ಯೋಸೇಫನ ಜೀವಿತವನ್ನು ನಾವು ನೋಡುವಾಗ ಯೋಸೇಫನಿಗೆ ತಿಳಿದಿತ್ತು, ಒಂದಲ್ಲ ಒಂದು ದಿನ ದೇವರ ಪ್ರಸನ್ನತೆಯು ಆತನನ್ನು ಬಿಡುಗಡೆ ಪಡಿಸುತ್ತದೆ ಮತ್ತು ದೇವರ ದಯೆಯು ಆತನ ಜೀವಿತದಲ್ಲಿ ಬರುತ್ತದೆ. ಆ ಒಂದು ನಂಬಿಕೆಯು ಆತನಿಗೆ ಯಾವಾಗಲೂ ಇತ್ತು. Today you might be going through rejection, you might be going through temptation or false accusation or so much of problems in your life. You might be saying, oh really, is God is there to answer my cry? I am telling you, you might see a delay in your blessing, but the time will come, God will elevate you with prosperity and successful, and you will be blessed in the eyes of God. ಇವತ್ತು ಸಹ ನೀವು ಹೇಳುತ್ತಾ ಇರಬಹುದು, ಎಲ್ಲರೂ ನನ್ನನ್ನು ತಳ್ಳಿ ಹಾಕಿದ್ದಾರೆ, ನನ್ನ ಮೇಲೆ ತಪ್ಪು ಅಪವಾದನೆಗಳು ಬಂದಿದೆ ಮತ್ತು ಅದು ಮಾತ್ರವಲ್ಲದೆ ನಾನು ಎಷ್ಟೋ ಸಮಸ್ಯೆಗಳು, ಎಷ್ಟೋ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದೇನೆ, ದೇವರು ನಿಜವಾಗಲೂ ನನ್ನನ್ನು ಆಶೀರ್ವದಿಸುತ್ತಾರೆ ಎಂದು ನೀವು ಕೇಳಬಹುದು. ಆದರೆ ಸರಿಯಾದ ಸಮಯವು ಬರುವಾಗ ದೇವರ ದಯೆ, ದೇವರ ಪ್ರಸನ್ನತೆ ಬರುತ್ತದೆ ಮತ್ತು ಅದು ನಿಮಗೆ ಬೇಕಾದಂತಹ ಬಿಡುಗಡೆ, ಆಶೀರ್ವಾದ ಮತ್ತು ಯಶಸ್ಸನ್ನು ನೀಡುತ್ತದೆ. When we were going through debts 18 years back, we were crying out to God. There was no hope for us. We were in a verge of going and committing suicide. We were asking God, when are you going to deliver us? We were crying out to God, give us one chance to come out of these things. Even though it was delayed, but we cried out to God, went faithfully to God's house, and God was able to change at the right time, at the right situation. Things began to change in our lives. 18 ವರ್ಷಗಳ ಹಿಂದೆ ನಮ್ಮ ಜೀವಿತದಲ್ಲಿಯೂ ಸಹ ಸಾಲಗಳು ಇತ್ತು. ಆಗ ನಾವು ದೇವರನ್ನು ನೋಡಿ ಕೂಗಿಕೊಳ್ಳುತ್ತಾ ಇದ್ದೆವು. ಅದು ಮಾತ್ರವಲ್ಲದೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಸಹ ನೋಡಿದೆವು. ಆದರೆ ನಾವು 18 ವರ್ಷಗಳ ಹಿಂದೆ ನಾವು ಯಾವಾಗಲೂ ಬಿಟ್ಟು ಕೊಡದೆ ದೇವಾಲಯಕ್ಕೆ ಹೋಗುತ್ತಾ ಇದ್ದೆವು ಮತ್ತು ದೇವರನ್ನು ಹಿಡಿದುಕೊಂಡೆವು. ಆಗ ದೇವರು ಸರಿಯಾದ ಸಮಯದಲ್ಲಿ ನಮಗೆ ಬೇಕಾದ ಬದಲಾವಣೆಗಳನ್ನು ತಂದನು, ನಮಗೆ ಬೇಕಾದಂತಹ ಬಿಡುಗಡೆ, ಆಶೀರ್ವಾದವನ್ನು ನಮಗೆ ನೀಡಿದನು. God was there with us and he was able to prosper us and he was able to bless us and he was able to bring success in our life. ಮತ್ತು ದೇವರು ನಮ್ಮ ಜೊತೆಯೇ ಇದ್ದರು. ಅದು ಮಾತ್ರವಲ್ಲದೆ ನಮಗೆ ಬೇಕಾದಂತಹ ಯಶಸ್ಸು, ನಮಗೆ ಬೇಕಾದಂತಹ ಆಶೀರ್ವಾದವನ್ನು ಸರಿಯಾದ ಸಮಯದಲ್ಲಿ ಆತನು ನಮಗೆ ನೀಡಿದನು. In 8 months time God delivered us and we were able to see the glory of God and the blessings of God in our lives. 8 ತಿಂಗಳಲ್ಲಿ ದೇವರು ನಮಗೆ ಬೇಕಾದಂತಹ ಬಿಡುಗಡೆಯನ್ನು ನೀಡಿದರು ಮತ್ತು ದೇವರು ನಮಗೆ ಆ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ನೀಡಿದರು. Imagine about Paul and Silas. The Bible speaks in Acts chapter 16 verses 25. Paul and Silas, the servants of Almighty God, they preached the word of God boldly and they were arrested and they were put in the inner cell of the prison. ಮತ್ತು ಅಪೊಸ್ತಲ ಕೃತ್ಯಗಳು 16:25 ಈ ರೀತಿಯಾಗಿ ಹೇಳುತ್ತದೆ, ಪೌಲ ಮತ್ತು ಸೀಲನು ಅವರು ಧೈರ್ಯದಿಂದ ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಾ ಇದ್ದರು ಮತ್ತು ದೇವರಿಗಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇದ್ದರು. ಆದರೆ ನಾವು ನೋಡಬಹುದು, ಅವರನ್ನು ಅವರು ಹಿಡಿದು ಹಾಕಿ ಆ ಕೈದಿಗಳಾಗಿ, ಅಪರಾಧಿಗಳಾಗಿ ಹಾಕಿದರು. Imagine if you and I were in that position, we would have said, what kind of God you are? We did your work and today we have been put inside this inner cell. Inner cell means it is not an ordinary cell. There was no light, no air, a lot of scorpions and so many insects
gets inside, they were unable to breathe. The Bible says their hands and legs were in the stock. They themselves were not able to get up on themselves. ಮತ್ತು ನಾವು ಯೋಚಿಸಬಹುದಾಗಿದೆ, ನಾವು ಅದೇ ರೀತಿಯಾದ ಸನ್ನಿವೇಶದಲ್ಲಿ ಇದ್ದರೆ ನಾವು ದೇವರನ್ನು ನೋಡಿ ಕೇಳುತ್ತಾ ಇದ್ದೆವು, ನಾವು ಯಾವ ರೀತಿಯಾದಂತಹ ದೇವರನ್ನು ನಾವು ಸೇವಿಸುತ್ತಾ ಇದ್ದೇವೆ, ಈಗ ಅದರಿಂದಾಗಿ ನಾವು ಸೆರೆಮನೆಯಲ್ಲಿ ಇದ್ದೇವೆ ಎಂದು. ಮತ್ತು ಈ ಸೆರೆಮನೆಯ ಕುರಿತಾಗಿ ನಾವು ಹೇಳುವುದಾದರೆ, ಈ ಸೆರೆಮನೆಯಲ್ಲಿ ಯಾವುದೇ ರೀತಿಯಾದ ಬೆಳಕು ಇರಲಿಲ್ಲ, ಗಾಳಿಯೂ ಬರುತ್ತಾ ಇರಲಿಲ್ಲ ಮತ್ತು ಚೇಳುಗಳು ಇತ್ತು ಮತ್ತು ಅವರ ಕೈ ಮತ್ತು ಕಾಲುಗಳನ್ನು ಅವರು ಕಟ್ಟಿ ಹಾಕಿದ್ದರು. But still they never rejected God, but they praised God and started singing hymns in the inner cell in the prison. ಮತ್ತು ಅವರು ಆ ಸೆರೆಮನೆಯಲ್ಲಿ ಇದ್ದಂತ ಸಮಯದಲ್ಲಿಯೂ ಸಹ ಅವರ ಕೈ ಕಾಲುಗಳನ್ನು ಅವರು ಕಟ್ಟು ಹಾಕಿದ್ದರೂ ಸಹ ಆ ಸಮಯದಲ್ಲಿ ಅವರು ದೇವರಿಗೆ ಸ್ತೋತ್ರವನ್ನು ಅರ್ಪಿಸಿದರು ಮತ್ತು ಹಾಡುಗಳ ರೀತಿಯಲ್ಲಿ ಅವರು ಆರಾಧನೆಯನ್ನು ಮಾಡಿದರು. Even in the prison, God was with them and he turned their chains into a testimony for the glory of God. ಮತ್ತು ಅವರು ಆ ಸೆರೆಮನೆಯಲ್ಲಿ ಇದ್ದ ಸಮಯದಲ್ಲಿಯೂ ಸಹ ದೇವರು ಅವರ ಸುತ್ತಲೂ ಇದ್ದಂತಹ ಸನ್ನಿವೇಶಗಳನ್ನು ಆತನು ಬದಲಾಯಿಸಿದನು ಮತ್ತು ಆತನ ಮಹಿಮೆಗಾಗಿ ಅದನ್ನು ಉಪಯೋಗಿಸಿದನು. God would have left them saying that, oh, still suffer, but at the right time as they were praising God, the Bible says the foundation of those prisons shook, and not only their chain, the Bible speaks that all other prisoners' chain fell down and they were released from the prison. ಮತ್ತು ನಾವು ನೋಡಬಹುದಾಗಿದೆ, ಅವರು ಅಲ್ಲಿ ಆರಾಧನೆಯನ್ನು ಮಾಡುವಾಗ ದೇವರು ಅವರನ್ನು ಬಿಟ್ಟು ಹೋಗಲಿಲ್ಲ, ಅವರು ಇನ್ನೂ ಹೆಚ್ಚಾಗಿ ನೋವನ್ನು ಅನುಭವಿಸಲಿ ಎಂದು ಬಿಟ್ಟು ಹೋಗಲಿಲ್ಲ. ಆದರೆ ಅವರು ಆರಾಧನೆಯನ್ನು ಮಾಡುವಾಗ ಅಲ್ಲಿ ಇದ್ದಂತಹ ಸೆರೆಮನೆಯ ಅಸ್ಥಿಭಾರಗಳು ಅದೆಲ್ಲವೂ ಸಹ ಅಲುಗಾಡಿದವು. ಅದು ಮಾತ್ರವಲ್ಲದೆ ಅಲ್ಲಿದ್ದಂಥ ಬೇರೆ ಖೈದಿಗಳು ಅವರು ಕಟ್ಟಿ ಹಾಕಿದಂಥ ಕಾರ್ಯಗಳು ಎಲ್ಲವನ್ನು ಬಿಚ್ಚಿ ಹೋಯಿತು. Today you might be crying out to God in that bondage, like how Paul and Silas have been bonded. Today you might be crying out to God, how am I going to go out of this situation? I'm telling you, as you worship God and praise God, I am telling you, the time will come, God will come out and deliver you from all those situations. The time has come for you to come out from all those bondages, whatever you are going through in your life. ಮತ್ತು ನೀವು ಸಹ ಇವತ್ತು ಕೂಗಿಕೊಳ್ಳುತ್ತಾ ಇರಬಹುದು, ಯಾವಾಗ ನನಗೆ ಬೇಕಾಗಿರುವಂತಹ ಬಿಡುಗಡೆಯು ಬರುತ್ತದೆ ಎಂದು. ಆದರೆ ಆ ಒಂದು ಸರಿಯಾದ ಸಮಯದಲ್ಲಿ ದೇವರು ಬರುತ್ತಾರೆ ಮತ್ತು ದೇವರು ಸನ್ನಿವೇಶಗಳನ್ನು ಬದಲಾಯಿಸುತ್ತಾರೆ ಮತ್ತು ಆತನು ನಿಮಗೆ ಬೇಕಾದಂತಹ ಬಿಡುಗಡೆಯನ್ನು ನೀಡುತ್ತಾರೆ. God is working in your problem. God is walking through your pain and he knows all the sufferings what you are going through, but at the right time God is going to come to your situation and he will deliver you in every walk of your life. ದೇವರು ನೀವು ಹಾದು ಹೋಗುತ್ತಾ ಇರುವಂತಹ ಪ್ರತಿಯೊಂದು ಕಷ್ಟದ ಹಾದಿಗಳು ಆತನಿಗೆ ತಿಳಿದಿದೆ ಮತ್ತು ಆತನು ಆ ಕಷ್ಟದ ಹಾದಿಯ ಮಧ್ಯದಲ್ಲಿ ನಿಮ್ಮ ಜೊತೆ ನಡೆಯುತ್ತಾ ಇದ್ದಾನೆ ಮತ್ತು ಸರಿಯಾದ ಸಮಯದಲ್ಲಿ ಆತನು ನಿಮಗೆ ಬೇಕಾದಂತ ಬಿಡುಗಡೆಯನ್ನು ನೀಡುತ್ತಾನೆ. As the Lord was with Joseph, he prospered and God gave him success. Even in all those situations, he was able to see the blessings of God in his life. ಮತ್ತು ನಾವು ನೋಡಬಹುದು, ಯೋಸೇಫನ ಜೀವಿತದಲ್ಲಿ ಯೆಹೋವನು ಆತನ ಜೊತೆ ಇದ್ದ ಕಾರಣದಿಂದಾಗಿಯೇ ಆತನು ಮಾಡಿದಂತ ಎಲ್ಲಾ ಕೆಲಸದಲ್ಲಿ ಆತನು ಆಶೀರ್ವಾದಗಳನ್ನು ಹೊಂದಿದನು ಮತ್ತು ಆತನ ಜೀವಿತದಲ್ಲಿ ಆತನಿಗೆ ಬೇಕಾದಂತಹ ಬದಲಾವಣೆಯು ಬಂದಿತ್ತು. Today, what is the situation you might be going through and you might be saying to God, there is no hope for you. But I am telling you, look to God because his presence will come and he will be able to deliver you in every walk of your life when you make him as your Lord and Savior in your life. ಮತ್ತು ಇವತ್ತು ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಯಾವುದೇ ರೀತಿಯಾದ ಸನ್ನಿವೇಶಗಳ ಮಧ್ಯದಲ್ಲಿ ಇರಬಹುದು, ಆದರೆ ನೀವು ದೇವರನ್ನು ನೋಡಿ ಕೂಗಿಕೊಳ್ಳುವಾಗ ಆತನ ಪ್ರಸನ್ನತೆಯು ಬರುವಾಗ ಆತನು ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಬದಲಾಯಿಸುತ್ತಾನೆ. His presence will bring a visible favor in every situation, whatever you might be going through. You might be going through hard days, but I'm telling you, God's presence will change every situations in your life. ಮತ್ತು ಇವತ್ತಿಗೂ ಸಹ ನೀವು ನಿಮ್ಮ ಜೀವಿತದಲ್ಲಿ ಎಷ್ಟೇ ರೀತಿಯಾದ ಒಂದು ಕಷ್ಟದ ಹಾದಿಗಳಲ್ಲಿ ನಡೆಯುತ್ತಾ ಇರಬಹುದು, ಆದರೆ ದೇವರ ಪ್ರಸನ್ನತೆಯು ಆತನ ದಯೆಯು ನಿಮ್ಮ ಜೀವಿತದಲ್ಲಿ ಬರುವಾಗ ಎಲ್ಲವೂ ಬದಲಾಗುತ್ತದೆ. God's presence is there even in this time as you're watching this program. ಮತ್ತು ಈ ಒಂದು ಸಮಯದಲ್ಲಿ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಾಗಲೂ ಸಹ ದೇವರ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಇದೆ. God is going to come into every situation provided you open the door of your heart and welcome him as your Lord and Savior into the situation of your failure or into the situation of your sickness or into the situation of your problems what you are going through in your life. ಮತ್ತು ನೀವು ಸಹ ನಿಮ್ಮ ಹೃದಯದ ಬಾಗಿಲುಗಳನ್ನು
ಬಾಗಿಲುಗಳನ್ನು ತೆರೆದು ನಿಮ್ಮ ಒಂದು ಸಮಸ್ಯೆಗಳು ಏನೇ ಆಗಿರಬಹುದು ಅದೆಲ್ಲದರ ಮಧ್ಯದಲ್ಲಿ ನೀವು ದೇವರಿಗೆ ಒಂದು ಅವಕಾಶವನ್ನು ನೀಡುವಾಗ ಆತನು ಬರುತ್ತಾನೆ ಮತ್ತು ಆತನ ಪ್ರಸನ್ನತೆಯು ದಯೆಯು ಬರುವಾಗ ಎಲ್ಲವೂ ಸಹ ಬದಲಾಗುತ್ತದೆ. When you make this Jesus as your Lord and Savior, I'm telling you, the time has come for you to see the mighty hand of God delivering you from all your situation. The blessings of God is going to rest upon you in your lives. ಮತ್ತು ನೀವು ಈ ಯೇಸು ಕ್ರಿಸ್ತನನ್ನು ಸ್ವೀಕರಿಸುವಾಗ, ಕರ್ತನಾಗಿ ರಕ್ಷಕನಾಗಿ ಆತನನ್ನು ಹೊಂದಿಕೊಳ್ಳುವಾಗ, ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ಆತನ ಪ್ರಸನ್ನತೆಯು, ಆತನ ದಯೆಯು ಬರುತ್ತದೆ ಮತ್ತು ಎಲ್ಲಾ ರೀತಿಯಾದ ಸಮಸ್ಯೆಗಳು, ಸನ್ನಿವೇಶಗಳನ್ನು ಅದು ಬದಲಾಯಿಸುತ್ತದೆ. Are you ready to welcome him as your Lord and Savior in whatever situation you might be going through in your lives? ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸನ್ನಿವೇಶಗಳ ಮಧ್ಯದಲ್ಲಿ ಇದ್ದರೂ ಸಹ ಇವತ್ತು ಆತನನ್ನು ನಿಮ್ಮ ಕರ್ತನಾಗಿ ರಕ್ಷಕನಾಗಿ ಸ್ವೀಕರಿಸಲು ನೀವು ತಯಾರಾಗಿದ್ದೀರಾ? Revelation 3:20 says, "Lo, I stand at the door of your heart. If you open the door, I want to come into your life. I want to sit with you and I want to dine with you." ಪ್ರಕಟಣೆಗಳು 3:20 ಈ ರೀತಿಯಾಗಿ ಹೇಳುತ್ತದೆ, ನಾನು ಹೃದಯದ ಬಾಗಿಲಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ, ನೀವು ನನ್ನನ್ನು ಸ್ವೀಕರಿಸಿದರೆ ನಾನು ಬಂದು ನಿಮ್ಮ ಜೊತೆ ಭೋಜನ ಮಾಡುತ್ತೇನೆ. Will you be able to open your door for Jesus to come into your life? ಮತ್ತು ಇವತ್ತು ಯೇಸು ಕ್ರಿಸ್ತನು ನಿಮ್ಮ ಜೀವನದ ಒಳಗಾಗಿ ಬರಲು ನೀವು ನಿಮ್ಮ ಹೃದಯದ ಬಾಗಿಲುಗಳನ್ನು ತೆರೆಯಲು ಸಿದ್ಧರಾಗಿದ್ದೀರಾ? If you open the door, he comes with you, he will sit with you, he will dine with you, he will take care of every situation, because when you have Jesus as your Lord and Savior, you will be prosperous and you will be successful. ಮತ್ತು ನೀವು ಹೌದು ಎಂದು ಹೇಳುವುದಾದರೆ ಮತ್ತು ನೀವು ನಿಮ್ಮ ಹೃದಯದ ಬಾಗಿಲುಗಳನ್ನು ತೆರೆಯುವುದಾದರೆ ಆತನು ನಿಮ್ಮ ಹೃದಯದ ಒಳಗಡೆ ಬರುತ್ತಾನೆ. ಅದು ಮಾತ್ರವಲ್ಲದೆ ನಿಮ್ಮ ಜೊತೆ ಕುಳಿತುಕೊಂಡು ಭೋಜನವನ್ನು ಮಾಡುತ್ತಾನೆ ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳ ಮಧ್ಯದಲ್ಲಿ ಇದ್ದರೂ ಸಹ ಆತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಮತ್ತು ಆತನು ಎಲ್ಲವನ್ನು ಬದಲಾಯಿಸುತ್ತಾನೆ. Let's pray and invite this Jesus to come into our life. ನಾವು ಪ್ರಾರ್ಥಿಸೋಣ ಮತ್ತು ಆತನನ್ನು ನಮ್ಮ ಜೀವಿತದಲ್ಲಿ ಸ್ವೀಕರಿಸೋಣ. Jesus, we welcome you as our Lord and Savior, because you are the Son of the living God, and I believe that you left heaven and you came down to this earth for my sins and for my situation. ಯೇಸುವೆ, ನಾನು ವಿಶ್ವಾಸಿಸುತ್ತೇನೆ ನೀವು ನನ್ನ ಪಾಪಗಳಿಗಾಗಿಯೇ ಪರಲೋಕವನ್ನು ಬಿಟ್ಟು ಈ ಭೂಮಿಯ ಮೇಲೆ ಬಂದಿದ್ದೀರಾ ಮತ್ತು ಮರಣವನ್ನು ಹೊಂದಿದ್ದೀರಾ, ರಕ್ತವನ್ನು ಸುರಿಸಿದ್ದೀರಾ ಎಂದು. You died for me, you were buried for me, and God rose you again, and today you are alive to release me from all my situation or my problems, what I am going through in my life. ನೀವು ಮರಣವನ್ನು ಹೊಂದಿದ್ದೀರಾ, ಮತ್ತೆ ಎದ್ದಿದ್ದೀರಾ ಮತ್ತು ಇವತ್ತಿಗೂ ಸಹ ಜೀವಂತವಾಗಿದ್ದೀರಾ. ಹಾಗಾಗಿ ಇವತ್ತು ನಾನು ಯಾವುದೇ ರೀತಿಯಾದ ಸಮಸ್ಯೆಗಳ ಮಧ್ಯದಲ್ಲಿ ಇದ್ದರೂ ಸಹ ನಾನು ಜಯವನ್ನು ನೋಡುತ್ತೇನೆ. I open my door of my heart for you to come into my life as my Lord and Savior, and I believe that you will change every situation for me in my life. ಇವತ್ತಿಗೂ ಸಹ ನಾನು ನನ್ನ ಹೃದಯದ ಬಾಗಿಲನ್ನು ತೆರೆದು ನೀವು ಒಳಗಡೆ ಬರುವುದಕ್ಕಾಗಿ ನಾನು ಅವಕಾಶವನ್ನು ನೀಡುತ್ತಾ ಇದ್ದೇನೆ ಮತ್ತು ನಾನು ವಿಶ್ವಾಸಿಸುತ್ತೇನೆ ನೀವು ಬರುವಾಗ ಎಲ್ಲಾ ಸನ್ನಿವೇಶಗಳು ಬದಲಾಗುತ್ತದೆ ಎಂದು. Come Jesus as my Lord and Savior. ಬನ್ನಿ ಯೇಸುವೆ ನನ್ನ ರಕ್ಷಕನಾಗಿ, ನನ್ನ ಕರ್ತನಾಗಿ. Cleanse me and wash me with your precious blood. ನನ್ನನ್ನು ನೀವು ತೊಳೆಯಿರಿ ಮತ್ತು ನನ್ನನ್ನು ನೀವು ಶುದ್ಧೀಕರಿಸಿರಿ ನಿಮ್ಮ ಪರಿಶುದ್ಧ ರಕ್ತದಿಂದ. You are my Lord. ನೀವೇ ನನ್ನ ಕರ್ತನಾಗಿದ್ದೀರಾ. And I will follow you all the days of my life. ಮತ್ತು ನಾನು ನನ್ನ ಜೀವನದ ಪ್ರತಿ ದಿನವೂ ಸಹ ನಿಮ್ಮನ್ನು ಹಿಂಬಾಲಿಸುತ್ತೇನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. Amen. Amen. If you have made this prayer, I'm telling you, Jesus is there with you and you will be prosperous and you will be successful. ಇವತ್ತು ನೀವು ಈ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಎಂದರೆ ಯೇಸು ನಿಮ್ಮ ಒಳಗೆ ಬಂದಿದ್ದಾರೆ, ನಿಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ನಿಮ್ಮ ಎಲ್ಲ ಸನ್ನಿವೇಶಗಳನ್ನು ಬದಲಾಯಿಸುತ್ತಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Amen. ಆಮೆನ್.